ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಒಲೆ ಮೇಲೆ ಏನಾದ್ರೂ ಇಟ್ಟಿದ್ಯಾ? ಏನೋ ಸುಟ್ಟೋದ್ ವಾಸನೆ ಬರ್ತಿದೆ. ಅಯ್ಯೋ ಹೌದಮ್ಮ, ಮರ್ತೇ ಹೋದೆ. ನನ್ನ ಮಗನ ಕೈಲಿ ಗೋರಂಟಿ ಹಾಕಿಸ್ಕೊಂಡು ವಯ್ಯಾರ ಮಾಡಬೇಕು ಅನ್ಕೊಂಡಿದ್ಯಾ ಕಲ್ಯಾಣಿ? ವಯ್ಯಾರ ಅಲ್ಲ, ನಿನ್ನ ಕಣ್ಣಲ್ಲಿ ಒಂದು ಸಣ್ಣ ಆನಂದ ಕೂಡ ಬರೋದಕ್ಕೆ ಬಿಡಲ್ಲ. ದಮಯಂತಿ ಯಾಕೆ ಆ ಬೋಲ್ನ ಹಾಗೆ ನೋಡ್ತಿದ್ದಾಳೆ? ಏನೋ ಮಾಡಕ್ಕೆ ಹೊರಟಿದ್ದಾಳೆ ಅನಿಸ್ತಾ ಇದೆ. ಈ ಗೋರಂಟಿನ ಶೌರ್ಯನ್ ಕೈಲಿ ಹಾಕಿಸ್ಕೊಂಡು ಅದು ತುಂಬಾ ಚೆನ್ನಾಗಿ ಬಂದ್ರೆ ಶೌರ್ಯನ್ಗೆ ಹತ್ರ ಆಗ್ಬೇಕು ಅಂತ ನೋಡ್ತಾ ಇದ್ಯಾ ಕಲ್ಯಾಣಿ? ಹಾಗಾಗೋಕ್ ಬಿಡಲ್ಲ. ಈ ಸೊಪ್ಪು ರುಬ್ಬಿರೋ ಗೋರಂಟಿ ತುಂಬಾ ಪವರ್ಫುಲ್. ಕೈಗೆ ಹಾಕೊಂಡು 10 ನಿಮಿಷದವರೆಗೂ ಏನೂ ಆಗಲ್ಲ. 11 ನಿಮಿಷ ಶುರುವಾಗ್ತಿದ್ದ ಹಾಗೆ ಕೆಲಸ ಮಾಡೋಕ್ ಶುರುವಾಗತ್ತೆ. ಕೈ ಉರಿಯೋಕ್ ಶುರುವಾಗತ್ತೆ, ಬೊಬ್ಬೆಗಳು ಬರತ್ತೆ. ನೋವಿಂದ ಕಿರ್ಚ್ಕೊಂಡು ಮೇಲ್ಹಾರ್ ಕೆಳಗ್ ಬಿದ್ದು ಒದ್ದಾಡ್ತೀಯ. ಅದನ್ನ ನೋಡಿ ನಾನ್ ಆನಂದ ಪಟ್ರೆ ನಿಮ್ಮಮ್ಮ ಅನುಪಮ ಅಳ್ತಿರ್ತಾಳೆ. ನಿಮ್ಮಮ್ಮ ಕೊಟ್ಟಿರೋಂಥ ಗೋರಂಟಿನೇ ಅಲ್ವಾ, ನನಗೋಸ್ಕರ ಏನೋ ಮಿಕ್ಸ್ ಮಾಡಿ ತಂದಿದ್ದಾಳೆ ಅಂತ ನಾನು ಗಲಾಟೆ ಶುರು ಮಾಡ್ತೀನಿ. ಶೌರ್ಯನ್ ಕೈಯಲ್ಲಿ ನಿಮ್ಮಮ್ಮನ್ನ ಬೈಸ್ತೀನಿ. ಪಾಪ ನಿಮ್ಮಮ್ಮನಿಗೆ ಏನೂ ಅರ್ಥ ಆಗದೆ ಶಾಕಲ್ಲಿ ನಿಂತ್ಕೊಂಡು ನೋಡ್ತಿರ್ತಾಳೆ. ಕಂದ, ನಿಮ್ಮಪ್ಪ ಏನಿನ್ನೂ ಬಂದಿಲ್ಲ? ಲೇಟ್ ಆಗತ್ತೆ ಅಂದ್ರೆ ಅಟ್ಲೀಸ್ಟ್ ಒಂದು ಫೋನ್ ಮಾಡಿ ಶ್ರೀಮತಿ ನಾನ್ ಬರೋ ಅಷ್ಟ್ರಲ್ಲಾಗತ್ತೆ ರಾತ್ರಿ ಅಂತ ಹೇಳ್ಬೋದಿತ್ತಲ್ಲ. ಅವ್ರ ಆಸ್ತಿ ಏನ್ ಕರ್ಗೋಗುತ್ತೆ? ಎಲ್ಲಿದ್ಯಾ ಸಿದ್ದು? ಒಂದು ಸಲ ಕಾಣಿಸ್ಕೊಂಡ್ರೆ ನಿನ್ನ ಪ್ರಾಣನೇ ತೆಗೆದು ಬಿಡ್ತೀನಿ. ಏನಾಯ್ತು ಆಫೀಸರ್? ಯಾಕೆ ಡಲ್ ಆಗಿದ್ದೀರಾ? ಏನಿಲ್ಲ. ನೀವೇನಿಲ್ಲ ಅನ್ನೋದ್ರಲ್ಲೇ ಏನೋ ಇದೆ ಅಂತ ಅರ್ಥ ಆಗ್ತಿದೆ. ಸರಿ ಬಿಡಿ, ಹೇಳಿಲ್ಲಂದ್ರೂ ಪರವಾಗಿಲ್ಲ. ಬೇಗ ಫ್ರೆಶ್ ಆಗಿ ಬನ್ನಿ, ನಾನು ಊಟ ಬಡಿಸ್ತೀನಿ. ಊಟ ಆದ್ಮೇಲೆ ಗೋರಂಟಿ ಹಚ್ಚೋರಂತೆ. ನನಗೆ ಹಸುವಿಲ್ಲ. ಏನಕ್ಕೆ ಹಶ್ವಿಲ್ಲ? ಮನ್ಸು ಸರಿಯಾಗಿಲ್ಲ ಅಂದ್ರೆ ಹಶ್ವಾಗಲ್ಲ. ನಿಜ ಹೇಳಿ ಆಫೀಸರ್, ಏನಾಯ್ತು? ಹೇಳಿ ಆಫೀಸರ್, ಏನಾಯ್ತು? ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವಾ? ನನಗೆ ಟಾರ್ಚರ್ ಯಾಕೆ ಕೊಡ್ತಿದ್ಯಾ? ಆಫೀಸರ್, ಅರ್ಥ ಆಯ್ತು ಆಫೀಸರ್. ಕೈ ಗಾಯ ಆಗಿದೆ, ಈ ಕೈಯಿಂದ ತಿನ್ನಕ್ಕಾಗಲ್ಲ.
ಅದಕ್ಕೆ ಹಶ್ವಿಲ್ಲ ಅಂತ ಸುಳ್ಳು ಹೇಳ್ತಿದ್ದೀರಾ? ಯಾಕೆ ನಿಮಗ್ ತಿನ್ಸೋಕಂತ ನಾನಿಲ್ವಾ? ನಾನ್ ತಿನ್ನಿಸ್ತೀನಿ. ನೀನಾ? ಬೇಡ ಬಿಡು ಕಲ್ಯಾಣಿ. ನಿಮಗ್ ನೆನ್ಪಿದ್ಯಾ, ನಮಗ್ ಮದ್ವೆ ಆಗೋಕ್ಕೂ ಮುಂಚೆ ನಾನು ಈ ಮನೆಗೆ ಬಂದ ಹೊಸ್ರಲ್ಲಿ ನನ್ನ ಕೈ ಗಾಯ ಆಗಿದ್ದಾಗ ನೀವೇ ನಿಮ್ ಕೈಯಾರೆ ತಿನ್ಸಿದ್ರಿ. ಆಗ ನಮ್ಮಿಬ್ರಿಗೂ ಯಾವ ಸಂಬಂಧನೂ ಇರ್ಲಿಲ್ಲ. ಆದ್ರೆ ಈಗ ಗಂಡ ಹೆಂಡತಿ. ಗಂಡನಲ್ಲಿ ಹೆಂಡತಿ ಅರ್ಧ ಭಾಗ ಅಂತಾರಲ್ಲ, ಗಂಡಂಗೆ ಸೇವೆ ಮಾಡೋದಕ್ಕಿಂತ ದೊಡ್ಡ ಅದೃಷ್ಟ ಇನ್ನೇನಿದೆ ಹೇಳಿ? ಹೇಳಿ ಆಫೀಸರ್. ಅದು ಹಾಗಲ್ಲ ಕಲ್ಯಾಣಿ. ನೀವಿನ್ನೇನು ಹೇಳ್ಬೇಡಿ. ನಾನು ಹೋಗಿ ಊಟ ಹಾಕೊಂಬರ್ತೀನಿ, ನೀವು ತಿಂತೀರ. ಏನ್ ನೋಡ್ತಿದ್ದೀರಾ ಆಫೀಸರ್? ಗೋರಂಟಿ. ಅದಾ, ಇವಾಗ ಅದ್ರ ಬಗ್ಗೆ ಯಾಕೆ ಯೋಚನೆ ಮಾಡ್ತಿದ್ದೀರಾ? ಈಗ ನಿಮ್ ಕೈ ಸರಿ ಇಲ್ಲ ಅಲ್ಲ, ಬೇರೆ ಯಾವತ್ತಾದ್ರೂ ಹಾಕಿದ್ರಾಯ್ತು. ನೀನು ತಿನ್ನಿಸ್ತಾ ಇದ್ರೆ ಅನುಪಮ್ಮ ತಿನ್ನಿಸ್ದಾಗೆ ಇದೆ ಕಲ್ಯಾಣಿ. ಏನಾಯ್ತು ಆಫೀಸರ್? ಏನಿಲ್ಲ, ಸಾಕ್ಬಿಡು. ಆಗಲ್ಲ, ಎಲ್ಲ ತಿನ್ಬೇಕು ಅಂತ ಹೇಳಿದ್ನಲ್ಲ. ಕಲ್ಯಾಣಿ, ನಾನು ಬಂದು ಗೋರಂಟಿ ಹಚ್ತೀನಿ ಅಂತ ತುಂಬಾ ಆಸೆ ಇಟ್ಕೊಂಡಿದ್ಲು ಅನ್ಸತ್ತೆ. ಎಷ್ಟೇ ನೋವಿದ್ರು ಆ ನೋವನ್ನು ಹೊರಗಡೆ ತೋರಿಸ್ಕೊಳ್ದೆ ತುಂಬಾ ನಾರ್ಮಲ್ ಆಗೇ ಇರ್ತಾಳೆ. ಕಲ್ಯಾಣಿ,
ಏನು ಆಫೀಸರ್? ಇಲ್ಲಿ ಬಂದು ಕೂತ್ಕೋ, ಗೋರಂಟಿ ಹಚ್ತೀನಿ. ನಿಮ್ ಕೈ ಗಾಯ ಆಗಿದೆಯಲ್ಲ ಆಫೀಸರ್, ಇವಾಗ ಯಾಕೆ? ಬ್ಯಾಂಡೇಜ್ ಹಾಕೊಂಡಿದ್ದೀನಿ, ಏನು ತೊಂದರೆ ಇಲ್ಲ. ನೀನು ಬಂದು ಕೂತ್ಕೋ. ಬೇಡ ಆಫೀಸರ್, ಮತ್ತೆ ಕೈಗೆ ನೋವಾಗುತ್ತೆ. ಬಾ ಅಂತ ಹೇಳ್ತಿಲ್ವಾ? ಹೋಗ್ಲಿ ಬಿಡು, ಒಳ್ಳೆ ಹುಡು ಅಂತ ಫ್ರೆಂಡ್ಲಿ ಆಗಿದ್ರೆ ನನ್ನ ಮಾತಿಗೆ ನೀನು ಬೆಲೆನೇ ಕೊಡ್ತಿಲ್ಲ. ಬಾ ಕೂತ್ಕೋ, ಬಾ. ಕೈ ಕೊಡಿಲಿ. ಕೋಪ ಬಂತು ಅನ್ಕೊಂಡ್ಯಾ? ಹೀಗೆ ಕಿರ್ಚಿದ್ರೆ ಅನ್ಸಲ್ವಾ ಮತ್ತೆ? ಈಗ ನಕ್ಕಿದ್ದು ಸಾಕು, ಕೈ ಗೋರಂಟಿ ಹಾಕಿ. ಆಫೀಸರ್, ನಿಮಗೆ ನೆನಪಿದೆಯಾ? ಲಾಸ್ಟ್ ಟೈಮ್ ನೀವು ನನಗೆ ಗೋರಂಟಿ ಹಾಕಿದಾಗ ಅದು ತುಂಬ ಕೆಂಪಾಗಿತ್ತು. ಅದನ್ನ ನೋಡಿ ನೀವು ನಿನಗೆ ಒಳ್ಳೆ ಗಂಡ ಸಿಗ್ತಾನೆ ಕಲ್ಯಾಣಿ ಅಂದಿದ್ರಿ. ಈಗೇನು ನಾನು ಒಳ್ಳೆಯವನು ಅಂತ ಹೇಳ್ತಿದ್ಯಾ ಅಥವಾ ನಾನು ಹೇಳಿದ್ ನಡೀತು ಅಂತಿದ್ಯಾ? ಒಳ್ಳೆ ಗಂಡ ಅಂತಿದ್ದೀನಿ. ಅಯ್ಯೋ ಅಯ್ಯೋ ಅಯ್ಯೋ, ಕನ್ಫರ್ಮ್ ಆಗಿ ಇವಳು ಹೋಗ್ತಾ ಇರೋ ಸ್ಪೀಡಿಗೆ ನನ್ನ ಕೈಗೆ ಮೊಮ್ಮಗನ್ನೋ ಕೊಡೋ ಹಾಗಿದೆ. ಇವಳನ್ನ ತಡಿಬೇಕು. ಏನ್ ಮಾಡ್ಲಿ? ದಮಯಂತಿ ಯಾಕೆ ಶೌರ್ಯ ಬೆಡ್ರೂಮ್ ಒಳಗಡೆ ನೋಡ್ತಾ ಇದ್ದಾಳೆ? ಅವ್ರ ಆನಂದನ ನೋಡೋಕ್ಕಾಗ್ತಿಲ್ಲ ಅನ್ಸುತ್ತೆ. ದಮಯಂತಿ ತೆಗೆದಿರೋ ಹೊಂಡದಲ್ಲಿ ದಮಯಂತಿನ ಬೀಳ್ಬೇಕು. ದಮಯಂತಿ, ನೋಡಿದ್ ಸಾಕು, ಇಲ್ಲಿ ಬಾ. ನಿನ್ ಜೊತೆ ಪರ್ಸನಲ್ ಆಗಿ ಮಾತಾಡ್ಬೇಕು. ಬಾ. ಥ್ಯಾಂಕ್ ಯು ಆಫೀಸರ್. ಅಯ್ಯೋ, ಏನ್ರಿ? ಕೂತ್ಕೋ, ಹೇಳ್ತೀನಿ. ಹಾ, ಇವಾಗ ಹೇಳಿ. ಏನೋ ಪ್ರಪಂಚನೇ ಮುಳುಗತ್ತೆ ಅನ್ನೋ ಹಾಗೆ ಕರ್ಕೊಂಡ್ ಬಂದ್ರಿ. ಆಚೆ ನನಗ್ ತುಂಬಾ ಕೆಲ್ಸ ಇದೆ. ಏನ್ ಕೆಲ್ಸ? ಶೌರ್ಯ ಕಲ್ಯಾಣಿ ಹತ್ರ ಆಗ್ತಿದ್ದಾರೆ ಅಂತ ನೋಡೋದಾ? ಏನ್ ನೀವ್ ಹೇಳ್ತಿರೋದು? ನೀನ್ ಈ ನಡುವೆ ಕಲ್ಯಾಣಿ ಮೇಲಿರೋ ಕೋಪದಲ್ಲಿ ನಿನ್ ಬಗ್ಗೆ ಯೋಚನೆ ಮಾಡೋದನ್ನ ಬಿಟ್ಬಿಟ್ಟಿದ್ಯಾ. ಯಾವಾಗ್ಲೂ ಆವೇಶ ಕೋಪದಿಂದ ಇರೋದ್ರಿಂದ ನೋಡು, ನಿನ್ ಮುಖದ ಮೇಲೆ ಸುಕ್ ಬರ್ತಿದೆ. ಶೌರ್ಯ ಕಲ್ಯಾಣಿಗೆ ಗೋರಂಟಿ ಹಚ್ತಿದ್ದಾನೆ. ನನಗೆ ಗೊತ್ತಿರೋ ಹಾಗೆ ಚಿನ್ನಿ ಕೂಡ ಪಲ್ಲವಿಗೆ ಗೋರಂಟಿ ಹಚ್ತಿರ್ತಾನೆ. ಹಾಕಿದ್ರೆ ನಿಂದೊಂದು ಪೆದ್ದು ತಲೆ. ನಿಶ್ಚಿತಾರ್ಥಕ್ಕೆ ಉಂಗುರ, ಮದುವೆಯಲ್ಲಿ ಕತ್ತಲ್ ತಾಳಿ ಬಿಟ್ರೆ ಮತ್ತೆ ಯಾವತ್ತಾದ್ರೂ ನನ್ನ ಕೈಯಿಂದ ಕಾಶಿದಾರನಾದ್ರೂ ಕಟ್ಸ್ಕೊಂಡಿದ್ಯಾ? ಇಲ್ವೇ?
ಮಾತಾಡ್ತಿದ್ರೆ ಎಲ್ಲಿಗೆ ಹೋಗ್ತಾ ಇದೀಯಾ? ಕಾಶಿದಾರನು ಕಟ್ಟಿಸ್ಕೊಂಡಿಲ್ಲ ಅಂತ ಸಂಕಟ ಪಡ್ತಿದ್ದೀರಲ್ಲ, ಹೋಗ್ ತಗೊಂಡ್ ಬರ್ತೀನಿ. ಅಯ್ಯೋ, ಕೂತ್ಕೋ ಕೂತ್ಕೋ. ಆ ಭಗವಂತ ನಿನ್ಗೆ ಎದುರುಗಡೆ ಇರೋರ್ ಮೇಲೆ ಕಿರ್ಚೋದಕ್ಕೆ ಬಾಯಿ ಕೊಟ್ಟಿದ್ದಾನಾದ್ರೆ ಅರ್ಥ ಮಾಡ್ಕೊಳ್ಳುವಂತ ಮನ್ಸೆ ಕೊಟ್ಟಿಲ್ಲ. ಈಗ ನೀವೇನ್ ಹೇಳ್ಬೇಕು ಅನ್ಕೊಂಡಿದಿರೋ ಅದನ್ನ ಹೇಳಿ ಮೊದ್ಲು. ಅದು ಅದು ನಿನ್ನೇನೊಂದು ಕೇಳಬೇಕು. ಇವ್ರು ಯಾಕೆ ಹೀಗೆ ನಾಚ್ಕೋತಾ ಇದ್ದಾರೆ? ಅದೇನು ಅಂತ ಕೇಳಿ. ನೀನ್ ಕೋಪ ಮಾಡ್ಕೋಬಾರ್ದು ಮತ್ತೆ. ಮಾಡ್ಕೊಳಲ್ಲ, ಹೇಳಿ. ಈ ವಯಸ್ಸಲ್ಲಿ ಇಂಥ ಕೋರಿಕೆ ಯಾಕೋ ಅಂತ ಅನ್ಬಾರ್ದು ಮತ್ತೆ. ಏನ್ ಹೇಳ್ತಾ ಇದಾರೆ ಇವರು? ಸರಿನಾ, ಮಾತಾಡು. ಅನ್ಕೊಳಲ್ಲ, ಕೇಳಿ. ನೀನೇನೋ ಒಂದು ಕೇಳಬೇಕು ಅಂತಿದ್ದೀನಿ. ಕೋಪ ಮಾಡ್ಕೋಬಾರ್ದು ಅಂತಲೂ ಹೇಳ್ತಿದ್ದೀನಿ. ಈ ವಯಸ್ಸಲ್ಲಿ ಈ ಕೋರಿಕೆ ಯಾಕೋ ಅಂತ ಕೇಳಬಾರ್ದು ಅಂತಿದ್ದೀನಿ. ಆದ್ರೂ ನಿಂಗೆ ಅರ್ಥ ಆಗ್ತಿಲ್ವಾ? ಅಯ್ಯೋ, ಏನ್ರಿ ಇದೆಲ್ಲ? ಗೋರಂಟಿ ಎಷ್ಟು ಅಂತ ಕೇಳ್ತಾ ಇದ್ದೀನಿ. ಹೋ, ಅದಾ? ನೀನೇನ್ ಅನ್ಕೊಂಡೆ? ಬೆಟ್ಟ ಕಡ್ದು ಗುಡ್ಡ ಅನ್ಕೊಂಡೆ. ಅಯ್ಯಪ್ಪ, ಅದನ್ ಕೇಳೋದಕ್ಕೆ ಇಷ್ಟೆಲ್ಲ ಪೀಟಿಕೆನಾ? ಏನ್ ಮಾಡೋದು? ತಾವು ಯಾವಾಗ ಯಾವ ಮೂಡ್ನಲ್ಲಿ ಇರ್ತಿರೋ ಗೊತ್ತಿಲ್ವಲ್ಲ. ಸರಿ, ಹಾಕಿ. ಏನ್ರಿ ಇದು? ಮನೆ ಮುಂದೆ ಸಗಣಿ ನೀರು ಹಾಕ್ತಾ ಇದ್ದೀರಾ. ನನಗ್ ಚೆನ್ನಾಗಿ ಹಾಕೋಕ್ ಬರಲ್ಲ ದಮಯಂತಿ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋ. ಕೈ ತಿರ್ಗ್ಸು. ಅಯ್ಯೋ, ಸಾಕ್ ಬಿಡ್ರಿ. ನೋ, ನಾನ್ ಕೈ ಪೂರ್ತಿ ಹಚ್ಚಬೇಕು. ಹಿಂದೆ ಚಿಕ್ಕ ಚುಕ್ಕೆ ಹಾಕ್ತೀನಿ, ಓಕೆನಾ? ಸೂಪರ್ ಸೂಪರ್ ಅಲ್ವಾ? ನಿಜಾನೇ, ಹೋಯ್ತು. ಏನಾಯ್ತು ದಮಯಂತಿ? ಕೈಯೆಲ್ಲ ಯಾಕೋ ಉರಿತಾ ಇದೆ ಕಣ್ರಿ. ತುಂಬಾ ಕೆಂಪಗಾಯ್ತೇನೋ? ದಮಯಂತಿ, ಏನಾಯ್ತಮ್ಮ? ಕೈಯೆಲ್ಲ ಉರಿತಾ ಇದೆ ಕಣೋ. ಗೋರಂಟಿ ಉರಿತಿದೆ ಅಂದ್ರೆ ಏನತ್ತೆ? ನಿಮ್ಮಮ್ಮ ಏನ್ ಕಲಿಸ್ಕೊಂಡು ತಂದ್ಕೊಟ್ಲೋ ಏನೋ. ಅಮ್ಮ, ಅವರಮ್ಮ ತಂದಿದ್ ಗೋರಂಟಿನೇ ಅಲ್ವಾ ಕಲ್ಯಾಣಿ ನೀವು ಹಾಕೊಂಡಿರೋದು? ಅವಳ ಕೈ ಏನು ಉರಿತಿಲ್ವಲ್ಲ ನೋಡು, ಇನ್ನು ಇವಳ ಕೈಯಲ್ಲಿ ಗೋರಂಟಿ ಹಾಗೇ ಇದೆ. ಹುಷಾರು ಅತ್ತೆ, ಬೇಗ ಹೋಗಿ ಕೈ ತೊಳ್ಕೊಳ್ಳಿ, ಇಲ್ಲ ಅಂದ್ರೆ ಬೊಬ್ಬೆ ಬರತ್ತೇನೋ.
ನಾನು ಹೋಗ್ಲಿಲ್ಲ ಅಂದಿದ್ರೆ ನಿಂಗೆ ಪರಿಸ್ಥಿತಿ ಬರ್ತಿರ್ಲಿಲ್ವೇನೋ. ಅದು ನಿಜಾನೇ. ನೀನ್ ಹೋಗಿದ್ದಕ್ ತಾನೇ ನಿನ್ ಗಂಡ ಇಲ್ಲಿವರೆಗೂ ಹುಡ್ಕೊಂಡ್ ಬಂದಿದ್ದು. ಇಲ್ಲ ಅಂದಿದ್ರೆ ಇಷ್ಟು ದಿನ ಇಲ್ದೇ ಇರೋ ಅನುಮಾನ ಇವಾಗ ಯಾಕೆ ಬರ್ತಾ ಇತ್ತು? ಅಮ್ಮ ಇದನ್ ತಗೋ.